ರಾಜ್ಯದೆಲ್ಲೆಡೆ ಬಿಸಿಲಿನ ತಾಪ, ಬಿಸಿಲಿನ ಝಳಕ್ಕೆ ತತ್ತರಿಸಿದ ಬೆಳಗಾವಿಯ ಜನತೆ. ರಾಜ್ಯದೆಲ್ಲೆಡೆ ಬಿಸಿಲಿನ ತಾಪ ಬೆವರಿಳಿಸುತ್ತಿದೆ. ಅದರಲ್ಲೂ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಬಿಸಿಲಿನ ಝಳಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ನೆರಳಲ್ಲಿ ಕಾಲು ಚಾಚಿ ಕುಳಿತು ವಿಶ್ರಾಂತಿ ಪಡೆಯುವ ಜನ ಎಷ್ಟು ನೀರು ಕುಡಿದರೂ ದಾಹ ತೀರುತ್ತಿಲ್ಲ ಎಂದು ಪರಿತಪಿಸುತ್ತಿದ್ದಾರೆ. ಆಧುನಿಕತೆಯ ಜೀವನ ಶೈಲಿಯಲ್ಲಿ ಫ್ರಿಡ್ಜ್ ನೀರು ಕುಡಿಯುವುದರಿಂದ ಆ ಕ್ಷಣಕ್ಕೆ ಸಮಾಧಾನ ಎನಿಸಿದರೂ ದೇಹದ ಉಷ್ಣಾಂಶ ಹೆಚ್ಚಾಗುತ್ತಿದೆ. ಬೇಸಿಗೆಗೆ ಐಸ್ ವಾಟರ್ ಅಷ್ಟು ಸೂಕ್ತ ಅಲ್ಲ ಎಂಬುದು ಆರೋಗ್ಯ ತಜ್ಞರ ಅಭಿಪ್ರಾಯ. ಮಡ್ಡಿ ಮಣ್ಣು ತಂದು ಸ್ವಚ್ಛಗೊಳಿಸಿ ಅದನ್ನ ಹದ ಮಾಡಲಾದ ಸಾಂಪ್ರದಾಯಿಕ ಮಣ್ಣಿನ ಮಡಿಕೆಯಲ್ಲಿನ ತಣ್ಣನೆಯ ನೀರು ಬೇಸಿಗೆ ಕಾಲಕ್ಕೆ ಆರಾಮದಾಯಕ ಎನಿಸುತ್ತಿದೆ. ಹೀಗಾಗಿ ಮಣ್ಣಿನ ಮಡಿಕೆಗಳಿಗೆ ಬೇಸಿಗೆಯಲ್ಲಿ ವ್ಯಾಪಕ ಬೇಡಿಕೆ ಬಂದಿದೆ. ಆಧುನಿಕತೆಗೆ ಅನುಗುಣವಾಗಿ ಸಾಂಪ್ರದಾಯಿಕ ಮಡಿಕೆಗೆ ನಲ್ಲಿ ಜೋಡಿಸಿ ಕುಂಬಾರಿಕೆ ಮಾಡಲಾಗುತ್ತಿದೆ. ಆಕರ್ಷಕ ವಿನ್ಯಾಸಗಳ ಮಡಿಕೆಗಳು ಮಾರುಕಟ್ಟೆಯಲ್ಲಿ ಸಿಗುತ್ತಿದ್ದು ಅವುಗಳನ್ನು ಖರೀದಿಸಲು ಜನ ಆಸಕ್ತಿ ತೋರಿಸುತ್ತಿದ್ದಾರೆ. ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ, ಮಳೆ ಇಲ್ಲದೆ ಬಿಸಿಲಿನ ತಾಪ ಹೆಚ್ಚಾಗಿದೆ. ಫ್ರಿಡ್ಜ್ ನೀರು ಅಪಾಯಕಾರಿಯಾಗಿದೆ. ಮಣ್ಣಿನ ಮಡಿಕೆಯ ನೀರು ಆರೋಗ್ಯಕಾರಿ. ಆದರೆ ಕುಂಬಾರಿಕೆ ಮೂಲೆಗುಂಪಾಗಿದ್ದು ಸರ್ಕಾರ ಈ ಕಸುಬನ್ನು ಪುನಶ್ಚೇತನಗೊಳಿಸಲು ಗಮನ ಹರಿಸಬೇಕು ಎಂದರು. ಮಡಿಕೆ ತಯಾರಿಸುವ ಕಲ್ಲಪ್ಪ ಬಾಳಪ್ಪ ಕುಂಬಾರ, ಮಳೆಗಾಲದಲ್ಲಿ ನಮ್ಮ ವ್ಯಾಪಾರ ಸ್ಥಗಿತಗೊಳ್ಳುತ್ತದೆ. ಬೇಸಿಗೆಯಲ್ಲಿ ಒಂದಷ್ಟು ದಿನ ಬೇಡಿಕೆ ಹೆಚ್ಚುತ್ತದೆ. ಸರ್ಕಾರ ಸೂಕ್ತ ಸಹಾಯಧನ ನೀಡಿ ಕುಂಬಾರಿಕೆಯನ್ನು ಮುಂದುವರಿಸಲು ನೆರವಾಗಬೇಕು ಎಂದು ಮನವಿ ಮಾಡಿದರು. ಮಣ್ಣಿನ ಬಿಂದಿಗೆ ಉಪಯೋಗ ಮಾಡಕತ್ತಾರೆ. ಈಗ ಮಣ್ಣಿನ ಬಿಂದಿಗೆ ಉತ್ಪಾದನೆ ಸಂಖ್ಯೆ ಭಾಳ ಕಡಿಮೆ ಆಗೈತಿ. ಯಾಕಂದ್ರೆ ಕುಂಬಾರಿಕೆ ಮೂಲೆಗುಂಪಾಗಿಬಿಟ್ಟೈತಿ. ಅದಕ್ಕೆ ಕುಂಬಾರಿಕೆಯಿಂದ ಈಗ ಜನರಿಗೆ ಆರೋಗ್ಯಕ್ಕೆ ಒಳ್ಳೆಯ ಥರದ ನೀರು ಸಿಗಬೇಕಾದ್ರೆ ಕುಂಬಾರಿಕೆ ಆಗಬೇಕು. ಕುಂಬಾರಿಕೆಯಿಂದ ಮಣ್ಣಿನ ಬಿಂದಿಗೆಗಳನ್ನ ಜನ ಉಪಯೋಗ ಮಾಡ್ತಿರ್ತಾರೆ. ಅದು ಘನ ಸರ್ಕಾರದವ್ರು ಏನೈತಿ ಈ ಕುಂಬಾರಿಕೆಯನ್ನು ಕಸುಬು ಐತಿ, ಮೂಲೆಗುಂಪು ಆಗೋಕ್ಕೆ ಬಿಡಬೇಡ್ರಿ. ದಯಮಾಡಿ ಸರ್ಕಾರದಿಂದ ಕುಂಬಾರ ಕಾಯಕ ಮಾಡುವಂಥ ಜನರಿಗೆ ಸ್ವಲ್ಪ ಸರ್ಕಾರದಿಂದ ಸಹಾಯ ಮಾಡಿರಂದ್ರೆ ಮತ್ತಷ್ಟು ಅವರ ಕೆಲಸ ಮಾಡ್ಬೋದು. ಕುಂಬಾರಿಕೆ ಮತ್ತು ಈಗ ಹಂಗೆ ಮಾಡ್ಕೋತ ಬಂದೀವಿ ರೀ. ಪೈಲಾಜುಗಳು ಮಾಡ್ತಾರೋ ನಾವು ಮಾಡ್ಕೋದೇವೆ ರೀ. ಈಗ ಕೋತಳಿ ರೀ, ಕೋತಳಿಯಿಂದ ಮಾಡ್ಕೋದೇವೆ ರೀ. ನಾವು ಹರಿವೆ ಚಟಿಗೆ, ಗಟ್ಟಿ ಚಟಿಗೆ, ಮಾನವಿ ಪೂಜವ, ದೀಪಾವಳಿ ಪಂತಿ, ಸಂಕ್ರಾಂತಿ ಪೂಜವ ಮಾಡ್ತೇವೆ ರೀ. ತಿಗಿರಿ ಮ್ಯಾಗ ಮಣ್ಣು ತರ್ತೇವೆ ರೀ. ಮಡ್ಡಿ ಮಣ್ಣಾಗ ಸ್ವಚ್ಛ ಮಾಡಿ ಮಾಡ್ತೇವೆ ರೀ. ಇಂಥ ಮುಂದೆ ಅವತ್ತನ್ನ ಸುಟ್ಟ ಇದಕ್ಕೆ ಕಳಿಸ್ತೇವೆ ರೀ. ಮಿರದ ಸಾಂಗ್ಲಿ ಸುತ್ತಲ ಹಳ್ಳಿಗೆ ಕಳಿಸ್ತೇವೆ ರೀ.